ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ನಾಳಿನ ಆರ್ಸಿಬಿ ಪಂದ್ಯಕ್ಕೆ ಶಾಸಕರಿಗೆ ಸಿಗಲಿದೆ 1+1 ಟಿಕೆಟ್. IPL ಟಿಕೆಟ್ ಕೊಡೋದಕ್ಕೆ KSCA ಒಪ್ಪಿಗೆಯನ್ನ ನೀಡಿದೆ. ನಿನ್ನೆ ವಿಧಾನಸಭೆಯಲ್ಲಿ ಟಿಕೆಟ್ ಅನ್ನ ಶಾಸಕರು ಕೇಳಿದ್ರು, ನಮಗೂ ಕೂಡ ಟಿಕೆಟ್ಗಳು ಬೇಕು ಅಂತ. ಆ ಮೂಲಕ IPL ಟಿಕೆಟ್ ಅನ್ನ ಕೊಡೋದಕ್ಕೆ KSCA ಒಪ್ಪಿಗೆಯನ್ನ ನೀಡಿದೆ. DCM DK ಶಿವಕುಮಾರ್ ಜೊತೆ ವೆಂಕಟೇಶ್ ಪ್ರಸಾದ್ ಮಾತುಕತೆ ಅಂತ್ಯ ಆಗಿದೆ. KSCA ಅಧ್ಯಕ್ಷನ ಜೊತೆ DCM DK ಶಿವಕುಮಾರ್ ಅವರು ಮಾತನಾಡಿದ್ರು. ಅಂದ್ರೆ ಇದೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ಮ್ಯಾಚ್ಗೆ 1+1 ಟಿಕೆಟ್, ಮುಂದಿನ ಮ್ಯಾಚ್ಗೆ 4 ಟಿಕೆಟ್ ಅನ್ನು ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಶಾಸಕರಿಗೆ IPL ಟಿಕೆಟ್ ಭರವಸೆಯನ್ನ KSCA ಕೊಟ್ಟಿದೆ. ನಿನ್ನೆ ವಿಧಾನಸಭೆಯಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಟಿಕೆಟ್ ಬೇಕು ಅಂತೇಳಿ ಒಂದ್ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಆಮೇಲೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು KSCA ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ಆಡಿದ್ರು DCM DK ಶಿವಕುಮಾರ್ ಅವರು. ಈಗ ನಾಳೆ ನಡೆಯುವಂತಹ ಮ್ಯಾಚ್ಗೆ 1+1 ಟಿಕೆಟು, ಅದರ ಜೊತೆಗೆ ಮುಂದಿನ ಮ್ಯಾಚ್ಗಳು ಏನು ನಡೆಯುತ್ತೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಆ ಮ್ಯಾಚ್ಗಳಿಗೂ ಕೂಡ ಟಿಕೆಟ್ ಅನ್ನ ನೀಡುವ ಭರವಸೆಯನ್ನ ಕೊಟ್ಟಿದೆ KSCA. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ನಿನ್ನೆ ವಿಧಾನಸಭೆಯಲ್ಲಿ ಕೂಡ IPL ಟಿಕೆಟ್ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು, ಬಟ್ ಈಗ 1+1 ಟಿಕೆಟ್ ಸಿಗತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನಿದೆ ಮಾಹಿತಿ? ಪ್ರಭು, ನಿನ್ನೆ DCM DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಶಾಸಕರು ಸೇರಿದಂತೆ ವಿವಿಧ ಶಾಸಕರು ಚರ್ಚೆ ಮಾಡೋದಕ್ಕೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರೇ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಗ್ಗೆ ವಿಚಾರ ಬಂದಾಗ ಇದೇ ವಿಚಾರವನ್ನು ಅವ್ರು ಹೇಳಿದ್ದು. ನಾವು ಶಾಸಕರಾಗಿದ್ದೀವಿ, ಹಿಂದೆ ನಮಗೆ ಫ್ರೀಯಾಗಿ ಟಿಕೆಟನ್ನು ಕೊಡ್ತಾಯಿದ್ರು, ಅದರಲ್ಲೂ VIP ಗ್ಯಾಲರಿಯಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾಯಿದ್ರು. ಆದರೆ ಈಗ ಆ ಅವಕಾಶ ಇಲ್ಲ. ಹೀಗಾಗಿ ಶಾಸಕರಿಗೆ ತಲಾ 4-5 ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ರು. ಮೊದಲು ಇದನ್ನು ಒತ್ತಾಯ ಮಾಡಿದ್ದು ಆಡಳಿತ ಪಕ್ಷದ ಶಾಸಕರೇ ಕಾಶಪ್ಪನವರು ಹೇಳಿದ್ರು, ತಲಾ ಎರಡು ಟಿಕೆಟ್ ಆದರೂ ಕೊಡಿ, VIP ಗ್ಯಾಲರಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಆದರೆ ಸ್ಪೀಕರ್ ಖಾದರ್ ಅವರು ಹೆಚ್ಚು ಮುತುವರ್ಜಿಯನ್ನು ಈ ವಿಚಾರದಲ್ಲಿ ತಗೊಂಡ್ರು. ಅವರು ಕ್ರಿಕೆಟ್ ಅಭಿಮಾನಿಯೇ, ಸ್ವತಃ ಅವರೇ ರಾಜ್ಯ ಮಟ್ಟದವರೆಗೂ ಕೂಡ ಕ್ರಿಕೆಟ್ ಆಡಿದಂಥವರು. ಕನಿಷ್ಠ 5 ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಸ್ವತಃ ಸ್ಪೀಕರ್ ಅವರೇ ಹಾಕಿದ್ರು. ಹೀಗಾಗಿ ಇವತ್ತು CM ಮತ್ತು DCM ಇಬ್ಬರನ್ನ ಭೇಟಿ ಮಾಡಿದಂತಹ ವೆಂಕಟೇಶ್ ಪ್ರಸಾದ್ ಅವರು ಶಾಸಕರಿಗೆ ಟಿಕೆಟ್ ಕೊಡುವಂತಹ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇನ್ನೇನು ಕೂಡ ಇದನ್ನು ಸದನದಲ್ಲಿ ಒಪ್ಕೊಂಡಿರಲಿಲ್ಲ. ನಾವು KSCA ಮತ್ತು RCB ಅವರ ಜೊತೆ ಚರ್ಚೆ ಮಾಡಿದ ಬಳಿಕವೇ ಇದನ್ನು ಅಂತಿಮವಾಗಿ ಹೇಳ್ತೀವಿ ಅಂತ. ಆದರೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ಎಷ್ಟು ಕೊಡ್ಬೋದು? ಯಾಕಂತ ಹೇಳಿದ್ರೆ ಕೇವಲ 224 ಶಾಸಕರಿಗೆ ಅಷ್ಟೇ ಅಲ್ಲ, 75 ಜನ ಪರಿಷತ್ ಸದಸ್ಯರಿಗೂ ಕೊಡಬೇಕು, ಅದೇ ರೀತಿ ಸಂಸದರು ಕೂಡ ಕೊಡಬೇಕು, ರಾಜ್ಯಸಭಾ ಸದಸ್ಯರಿಗೂ ಕೂಡ ಕೊಡಬೇಕು. ಹೀಗಾಗಿ ಒಬ್ಬೊಬ್ಬರಿಗೆ 4 ಟಿಕೆಟ್ ಅಂದರೆ ಅದು ಭಾಳಷ್ಟು ದುಬಾರಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ KSCA ಮತ್ತು RCB ಅವ್ರದ್ದು. ಈ ಹಿನ್ನೆಲೆಯಲ್ಲೇ ನಿನ್ನೆ DCM DK ಶಿವಕುಮಾರ್ ಅವರು ವಿಧಾನಸಭೆಯ ಒಳಗಡೆ ಅದು ಕಮಿಟ್ ಆಗಲಿಲ್ಲ. ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ಆದಾಗ ನಾಳೆ ನಡೆಯುವಂಥ ಒಂದು ಪಂದ್ಯಕ್ಕೆ ಶಾಸಕರು, ಪರಿಷತ್ ಸದಸ್ಯರು ಹಾಗೂ ಸಂಸದರಿಗೆ ತಲಾ 2 ಟಿಕೆಟನ್ನು ಕೊಡೋದಕ್ಕೆ ನಿರ್ಧಾರ ಆಗಿದೆ. ಮುಂದೆ ನಡೆಯುವಂತಹ ಪಂದ್ಯಗಳಿಗೆ ಒಬ್ಬ ಶಾಸಕರಿಗೆ 4 ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಭಾಳಷ್ಟು ಸಮಸ್ಯೆ, ದೊಡ್ಡ ಮಟ್ಟದ ಸಮಸ್ಯೆ ಅನ್ನುವಂಥ ಒಂದು ರೀತಿಯಲ್ಲಿ ನಿನ್ನೆ ಹಲವು ಶಾಸಕರು ಧ್ವನಿಗೂಡಿಸಿದರು. ಸಾರ್ವಜನಿಕ ಮಹತ್ವದ ವಿಚಾರಗಳಿಗೆ ಅಷ್ಟು ದೊಡ್ಡ ಮಟ್ಟದ ಧ್ವನಿಗೂಡಿಸದೇ ಇದ್ದರೂ ಕೂಡ ಈ ವಿಚಾರಕ್ಕೆ ಕಾಶಪ್ಪನವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಹಿಡಿದು BJP ಶಾಸಕರಿಂದ ಹಿಡಿದು JDS ಶಾಸಕರು ಕೂಡ ಕೇಳಿದರು. ಇದು ಪರ ವಿರೋಧ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು ಸಾರ್ವಜನಿಕವಾಗಿ. ಅದು ಹೇಳಿದ್ದೇನಂತ ಹೇಳಿದ್ರೆ, ನಾವು ಸಾರ್ವಜನಿಕರ ಜೊತೆಯಲ್ಲಿ ಕೂತ್ಕೊಂಡು ಕ್ರೀಡೆಯನ್ನು ನೋಡೋದಕ್ಕೆ ಆಗೋದಿಲ್ಲ, ನಮಗೆ VIP ಗ್ಯಾಲರಿನೇ ಬೇಕು ಅನ್ನುವಂತಹ ಒತ್ತಾಯ ಮಾಡೋದಕ್ಕೆ ಭಾಳಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ಅದಾದ ಬಳಿಕ ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ವೆಂಕಟೇಶ್ ಪ್ರಸಾದ್ ಅವರನ್ನು ಕರೆಸ್ಕೊಂಡು ಶಾಸಕರ ಒತ್ತಡಕ್ಕೆ ಮಣಿದು ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ KSCA ಹಾಗೂ RCB ಮಾಲೀಕರು ಬಂದಂತೆ ಕಾಣಿಸ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ.